Hi everyone. Today I am going to discuss about KEA latest update about KCET 2025 first round counseling. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರದಲ್ಲಿ ಕೆಎದವರು ಏನು ಫಸ್ಟ್ ರೌಂಡ್ CET ಕೌನ್ಸ್ಲಿಂಗಿಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಓಪನ್ ಮಾಡಿದ್ರು. ಬಟ್ ವಿದ್ಯಾರ್ಥಿಗಳು ಅದನ್ನು ಲಿಂಕ್ನ ಓಪನ್ ಮಾಡಿದಾಗ ಅವರಿಗೆ ಸರ್ವರ್ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಇಲಾಖೆಯು ಏನು ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಡೇಟ್ಸ್ ಕುರಿತು ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪರಿಷ್ಕೃತ ವೇಳಾಪಟ್ಟಿ UGCET 2025. ಸೊ ಇಲ್ಲೇನಿದೆ ಅಂದರೆ ಇಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ದಿನಾಂಕ 8/7/25ರಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಆದರೆ ಸರ್ವರ್ನಲ್ಲಿ ಉಂಟಾದ ಸಣ್ಣ ತಾಂತ್ರಿಕ ತೊಂದರೆಯಿಂದ ಲಾಗಿನ್ ತುಂಬ ವಿಳಂಬವಾಗುತ್ತಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಸದ್ಯಕ್ಕೆ ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ಕೋರ್ಸುಗಳ ಪಟ್ಟಿಯನ್ನು ಆದ್ಯತೆ ಕ್ರಮದಲ್ಲಿ ಕಾಲೇಜ್ ಕೋಡ್ ಮತ್ತು ಕೋರ್ಸ್ ಕೋಡ್ಗಳನ್ನು ಬಿಳಿ ಕಾಗದದಲ್ಲಿ ಬರೆದು ಸಿದ್ಧಪಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಅಂದರೆ ಸರ್ವರ್ ಏನು ಭಾಳ ಬ್ಯುಸಿ ಇದೆ, ಸೊ ಹ್ಯಾಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಅಭ್ಯರ್ಥಿಗಳು ತಮ್ಮ ಒಂದು ನೆಚ್ಚಿನ ಕಾಲೇಜು ಹಾಗೂ ಕೋರ್ಸುಗಳ ಕೋಡ್ಗಳನ್ನು ಒಂದು ಬಿಳಿ ಹಾಳೆಯಲ್ಲಿ, ಅಂದರೆ ಬಿಫೋರ್ ಆಗಿ ನೀವು ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ನೀವು ಲಾಗಿನ್ ಆಗಬೇಕು. ಒಂದು ವೇಳೆ ನೀವು ಲಾಗಿನ್ ಆಗಿ ನಿಮ್ಮ ಕಾಲೇಜು ಅಥವಾ ಕೋರ್ಸ್ಗಳ ಕೋಡ್ಗಳನ್ನ ಹುಡುಕ್ತಾ ಕೂತ್ರೆ ಸರ್ವರ್ ಮತ್ತೆ ಹ್ಯಾಂಗ್ ಆಗ್ಬೋದು ಸಾಧ್ಯತೆ ಇದೆ. ಸೊ ಹಾಗಾಗಿ ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ನೀವು ಮೊದಲೇಗೆ ನಿಮ್ಮ ಪ್ರಿಫರೆನ್ಸ್ ಲಿಸ್ಟನ್ನು ಒಂದು ರೆಡಿ ಮಾಡಿ ಇಟ್ಕೋಬೇಕು. ಲಾಗಿನ್ ಆಗಿ ಅವುಗಳನ್ನ ನೀವು ಎಂಟರ್ ಮಾಡಿ, ಆಪ್ಷನ್ಸ್ನ ಎಂಟರ್ ಮಾಡಿ ಸೇವ್ ಮಾಡಬೇಕು ಅವಾಗ. ಓಕೆ, ಸೊ ಅಂದರೆ ಕ್ವಿಕ್ಕಾಗಿ ನಿಮ್ಮದು ಆಪ್ಷನ್ ಎಂಟ್ರಿ ಅಲ್ಲಿ ಅಪ್ಲೋಡ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಏನಪ್ಪ ಅಂದರೆ, ಆದ್ದರಿಂದ ಅಭ್ಯರ್ಥಿಗಳು ಯಾವುದೇ ರೀತಿಯ ಆತಂಕ ಪಡುವ ಹಾಗಿಲ್ಲ. ಹೀಗಾಗ್ತಾ ಇದೆ ಅಂತ. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮೊದಲನೇ ಸುತ್ತಿನ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಈ ಕೆಳಗೆ ನೀಡಲಾಗಿದೆ. ಅಂದರೆ ಡೇಟಾ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಏನಪ್ಪ ಅಂದರೆ ಇಲ್ಲಿದೆ, ಅರ್ಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು. ಏನು ನೀವು ಕಾಲೇಜನ್ನು ನಮಗೆ ಇಂಥ ಕಾಲೇಜ್ ಬೇಕು, ಓಕೆ, ಇಂಥ ಕೋರ್ಸ್ ಬೇಕು ಅಂತ ನೀವು ಪರ್ಟಿಕ್ಯುಲರ್ ಒಂದು ಲಿಸ್ಟ್ ಮಾಡಿರ್ತೀರಲ್ಲ. ಸೊ ಆ ಒಂದು ಲಿಸ್ಟ್ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನೀವು ಕಾಲೇಜ್ ಕೋರ್ಸನ್ನು ಅಪ್ಲೋಡ್ ಮಾಡಲು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಿ ಕೊನೆಯ ತನಕ ಅಂದರೆ 18ನೇ ತಾರೀಕು, ಜುಲೈ 18ರವರೆಗೆ ಇದೆ. ಅಪ್ ಟು ನೈಟ್ 11:59 ತನಕ ಇದೆ. ಅವತ್ತು 18ನೇ ತಾರೀಕಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದು ಲಾಸ್ಟ್ ಡೇಟ್ ಇದೆ. ಸೊ ಈಗ ಆಪ್ಷನ್ ಎಂಟ್ರಿ ಮಾಡ್ತೀರಿ, ಆಮೇಲೆ ಏನು ಮಾಡ್ತಾರೆ ಇಲಾಖೆಯವರು, ಅಣುಕು ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಹಾಗಂದರೆ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಿರ್ತದೆ ಅಂದರೆ, ನೀವೇನೀಗ ಆಪ್ಷನ್ಸ್ ಎಂಟ್ರಿ ಮಾಡ್ತಿರಲ್ಲ, ಸೊ ಆ ಒಂದು ಡಿಸ್ಪ್ಲೇನ ಲಿಸ್ಟ್ನ ಡಿಸ್ಪ್ಲೇ ಮಾಡ್ತಾರೆ ಅವರು. ಸೊ ಇವಾಗ ಏನಾಗ್ತದೆ, ನೀವು ಇದರಲ್ಲಿ ಮತ್ತೇನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ, ಹೊಸ ಕಾಲೇಜು ಅಥವಾ ಹೊಸ ಬೇರೆ ಕೋರ್ಸ್ನ ಆ್ಯಡ್ ಮಾಡಬೇಕು, ಅಥವಾ ಈಗ ಆಲ್ರೆಡಿ ಎಂಟರ್ ಮಾಡಿದಂಥ ಕೋರ್ಸ್ ಅಥವಾ ಕಾಲೇಜ್ನ ಡಿಲೀಟ್ ಮಾಡಬೇಕಂದ್ರೆ, ಸೊ ಅಲ್ಲಿ ನಿಮಗೆ ಆಪ್ಷನ್ ಇರ್ತದೆ ಎಡಿಟ್ ಮಾಡ್ಕೊಳ್ಳಿಕ್ಕೆ, ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ. ಸೊ ಹಾಗಾಗಿ ನೀವೇನು ಮಾಡಬೇಕು, ಅಲ್ಲಿ ನೀವು ಡೀಟೇಲ್ಸ್ ಎಡಿಟ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಅದಕ್ಕೆ ಸಮಯ ಕೊಟ್ಟಿದ್ದಾರೆ. ಅದೇನೆಂದರೆ, ನೀವು ಇಲ್ಲಿ ನೋಡ್ಬೋದು, ಅಣುಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ಸೇರಿಸಲು ಅಥವಾ ಅಳಿಸಲು, ಬದಲಾಯಿಸಲು, ಮಾರ್ಪಡಿಸಲು ದಿನಾಂಕವನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ 21ನೇ ತಾರೀಕಿಂದ 24ನೇ ತಾರೀಕುವರೆಗೆ ಡೇಟ್ ಕೊಟ್ಟಿದ್ದಾರೆ. ಈ ಒಂದು ನಿಗದಿತ 3 ದಿನದಂದು ನೀವೇನು ಮಾಡ್ಬೋದು, ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬೋದು, ಆ್ಯಡ್ ಆರ್ ಡಿಲೀಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕೊನೆಯದಾಗಿ ಏನು ಮಾಡ್ತಾರೆ ಅಂದರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡ್ತಾರೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದು ಯಾವಾಗಂದರೆ 28ನೇ ತಾರೀಕಿಗೆ ಆಫ್ಟರ್ 11 AM ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಸೀಟ್ನ ಅಲಾಟ್ಮೆಂಟ್ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದ್ರಾಗ ಏನು ಬರ್ತಾವಲ್ಲ ಅವೆಲ್ಲ ಫೈನಲ್ ಆಗಿ ನಿಮ್ಮ ಕಾಲೇಜು ಕೋರ್ಸ್ಗಳು ಆಗಿರ್ತವೆ. ಓಕೆ,
ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ, ಅದೇನೆಂದರೆ ಯು ಜಿ ನೀಟ್ ರ್ಯಾಂಕ್ ಆಧಾರದಲ್ಲಿ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಮಾತ್ರ ಸೀಟು ಪಡೆಯುವ ವಿದ್ಯಾರ್ಥಿಗಳು ಈಗ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಪ್ರಯತ್ನಿಸುವ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೇನು ಮಾಡ್ತಾರೆ ಅಂದರೆ MCC ವೇಳಾಪಟ್ಟಿಯಂತೆ ಪ್ರಕಟಣೆ ನೀಡಲಾಗುವುದು. ಅವ್ರಿಗೆ ಸಪ್ರೇಟ್ ಒಂದು ಲಿಸ್ಟ್ನ ಕೊಡ್ತಾರೆ, ಆವಾಗ ಅವರು ಅಲ್ಲಿ ಎಂಟ್ರ್ ಮಾಡ್ಕೋಬೋದು. ಸೊ ಓಕೆ, ದಿಸ್ ಇಸ್ about the latest information. Please all of you go through this video, and if you have any doubts, please do comment and interact with me. Thank you.